ಎಲ್ಲ ರಬ್ಬಿಂಗ್ ಸ್ಟಾರ್ಟ್ ಮಾಡಿದ್ರೆ ಈ ಕಡೆ ಫುಲ್ ಈ ಥರ ಕಾಣಿಸ್ತೈತೆ ಫುಲ್ ಸೈಡು. ಆ್ಯಕ್ಚುಲಿ ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಲಾಗ್ ಅಂದರೆ ನನ್ನ ಗಾಡಿಗೆ ಪೇಂಟ್ ಮಾಡ್ಸೋಣ ಅಂತ ಕಂಟೇನರ್. ನಿಮ್ಗೆ ಯಾವ್ದು ಮೊನ್ನೆ ಫಸ್ಟ್ ಲಾಗಲ್ಲಿ ತೋರಿಸಿದೆ, ಅದಕ್ಕೆ ಫುಲ್ ಪೇಂಟ್ ಮಾಡ್ಸೋಣ ಅಂತ ಗಾಡಿನ ತೊಗೊಂಡು ಹೋಗ್ತಾ ಇದ್ದೀನಿ. ಈಗ ಇಲ್ಲೇ ಲಾರಿ ಸ್ಟ್ಯಾಂಡ್ ಅಂತ ಇದೆ, ಅವ್ರಿಗೆ ಹೋಗಿ ಗಾಡಿ ಫುಲ್ ವಾಶ್ ಮಾಡಿಸಿ ಕೊಟ್ಬಿಟ್ಟು ಬರೋಣ. ಗಾಡಿ ವಾರ್ಮ್ ಅಪ್ ಬಿಟ್ಟಿದ್ದೀನಿ. ಸರಿ ಹೋಗೋಣ ಬನ್ನಿ. ಅಲ್ಲೋಗಿ ಅವ್ರ ಹತ್ರ ಮಾತಾಡಿ ಎಷ್ಟಕ್ಕೆ ಏನು ಅಂತ. ವಾಟರ್ ಸರ್ವಿಸ್ ಮಾಡಿಸ್ಬೇಕು ಪೇಂಟಿಂಗ್ ಬಿಡೋಕ್ಕೆ ಮುಂಚೆ. ಫುಲ್ ವಾಟರ್ ಸರ್ವಿಸ್ ಮಾಡಿಸಿ ಫುಲ್ಲು ರಬ್ ಮಾಡಿಸಿ ಹಿಂದ್ಗಡೆ ಕಂಟೇನರ್ ಫುಲ್ ಚೇಂಜ್ ಮಾಡಿಸೋಣ. ಫುಲ್ ಪೇಂಟ್ ಮಾಡಿಸಿ ಒಂದು ಮಾಡೋಕ್ಕೆ ಆ್ಯಕ್ಚುಲಿ ಫುಲ್ ಗಾಡಿ ಪೇಂಟ್ ಮಾಡೋಕ್ಕೆ 3 ದಿವಸ ತಗೋತಾರೆ, 3 ರಿಂದ 4 ದಿವಸ. ನೋಡೋಣ, ಇವತ್ತು ಒಂದು ದಿವಸಕ್ಕೆ ಒಂದು 3 ಜನ ಹುಡುಕ್ಬಿಟ್ಟು ಬೇಗ ಒಂದು ದಿವಸ ಮಾಡ್ಕೊಂಡ್ಬಿಡ್ತೀವಿ. ನಾಳೆ ಬಾಡಿಗೆಗಳು ಇರುತ್ತೆ, ಈಗ 2-3 ದಿವಸ ನಿಲ್ಸ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ಲಾಸು. ಗಾಡಿ ಡೈಲಿ ಓಡ್ತಾ ಇರಬೇಕು, ನಿಲ್ಸ್ಕೊಂಡು ಕೂತ್ಕೊಂಡ್ರೆ ಲಾಸ್ ಅಲ್ಲ. ಅದಕ್ಕೆ ನನಗೆ ಹೋಗೋಣ. ಆ್ಯಕ್ಚುಲಿ ನಾನು ಇನ್ನೊಂದು ಮೊಬೈಲಲ್ಲಿ ಮಾಡ್ತಾಯಿದ್ದೀನಿ. ಕ್ಲಾರಿಟಿ ಯಾವ ಥರ ಇದೆ ಗೊತ್ತಿಲ್ಲ, 4K ಇಟ್ಟಿದ್ದೀನಿ. ಬಟ್ ಕ್ಲಾರಿಟಿ ಅಷ್ಟೊಂದೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನೋಡೋಣ. ರೋಡ್ ಕಾಣಿಸ್ತಾ ಇದೆಯಲ್ಲ, ಫುಲ್ಲು ಅಂಡರ್ ಪಾಸ್ ಮಾಡೋಕ್ಕೆ ಫುಲ್ ಎಲ್ಲ ಹೋಗುತ್ತಿದ್ದು ನೋಡಿ. ಈ ಕಡೆ ಕಂಠೀರವ ಸ್ಟುಡಿಯೋನೂ ಅಷ್ಟೇ, ಫುಲ್ಲು ಅಂಡರ್ ಪಾಸ್ ಬರುತ್ತೆ ಈ ರೋಡ್ಗೂ. ನಾವೇನು ಹೋಗ್ತಾ ಇದ್ದೀವಿ ಅಲ್ಲಿ ಕಂಠೀರವ ಸ್ಟುಡಿಯೋ, ಪೀಣ್ಯ ಟು ಮಹಾಲಕ್ಷ್ಮಿ ಬೇಕಾಗೋ ರೋಡು. ಮುಂದೆ ಒಂದು ಆ್ಯಕ್ಟಿವ್ ಇಂಡಿಕೇಟರ್ ಹಾಕೊಂಡಿದ್ದಾರೆ, ಅವರೇ ಓನರು, ಗಾಡಿ ಓನರು ನಮ್ಮಪ್ಪ. ಮುಂದೆ ಹೋಗ್ತವ್ರು ಪೇಂಟರ್ ಹತ್ರ ಮಾತಾಡೋಕ್ಕೆ. ಮುಂದೆ ಇದೆ ಲಾರಿ ಸ್ಟ್ಯಾಂಡು. ನಿಮಗೆ ಪ್ರತಿಯೊಂದು ಗಾಡಿದು ಗಾಡಿ ಟ್ರಾನ್ಸ್ಪೋರ್ಟಿಂದ ಹಿಡ್ದು ಮಣ್ಣು, ಸಿಮೆಂಟ್, ಇಟ್ಟಿಗೆ, ಸರ್ವೀಸು ಪ್ರತಿಯೊಂದು ಸಿಗುತ್ತೆ, ಇಲ್ಲಿ ಮಾಡ್ತಾರೆ. ವಾಟ್ರ್ ವಾಶು ಅಲ್ಲಿ ಪಕ್ಕದಲ್ಲಿ ಇಲ್ಲಿ ವಾಟ್ರ್ ವಾಶ್ ಮಾಡಿಸ್ಬೇಕು ಬಂದು ಈಗ ಗಾಡಿಗೆ. ಓಡ್ ಬಂದರು, ಇಲ್ಲೇನೋ ಇಲ್ಲ ಬೇರೆ ಕಡೆ ಹೋಗೋಣ ಅಂದ್ರೆ ಗಾಡಿಗಳು ಜಾಸ್ತಿ ಇದೆ. ಮಾತಾಡ್ತಾರೆ ಕೂತ್ಕೊಂಡು, ಯಾರೋ ಫ್ರೆಂಡ್ ಮಾತಾಡ್ತವ್ರೆ, ಆಗ್ಬೋದು ಅನ್ಸುತ್ತೆ. ನೋಡೋಣ. ನೋಡಿ ಇಲ್ಲಿ ಏನು ಕಾಣಿಸಿದೆ, ಫುಲ್ಲು ತೆಗಿಬೇಕು, ಫುಲ್ ರಬ್ ಮಾಡಿಸಿ ವಾಶ್ ಮಾಡ್ತಾರೆ. ಯಾರು ಮಾತುಕತೆ ಮಾಡ್ತಾರೆ ಎಷ್ಟೊತ್ತು ಗೊತ್ತಿಲ್ಲ. ನನ್ನ ಪ್ರಕಾರ ಒಂದು 11-15 ಸಾವಿರ ಬೇಜಾನ್ ಗಾಡಿಗಳೈತೆ ಅಲ್ಲಿ. ಆ ಕಡೆನೂ ರಬ್ ಮಾಡ್ತವ್ರೆ. ನೋಡೋಣ ಏನಾಗುತ್ತೆ. ಗೈಸ್ ಆಯಿತು, ಮಾಡಿಕೊಡ್ತಾರೆ ಅಂತ ಒಪ್ಕೊಂಡವ್ರೆ 8,000ಕ್ಕೆ. ಇವಾಗ ಬರೀ 1 ಕೋಟ್ ಪೇಂಟು. ಇವಾಗ ಪೇಂಟ್ ತರೋಕ್ಕೆ ಹೋಗ್ಬೇಕು. ಇವಾಗ ಅಷ್ಟರಲ್ಲಿ ಗಾಡಿ ಫುಲ್ಲು ವಾಶ್ ಮಾಡ್ಸ್ಕೊಂಬಂದ್ಬಿಡೋಣ. ಫುಲ್ ಗಾಡಿ ಫುಲ್ಲು ಗಲೀಜಾಗೈತೆ. ಫುಲ್ ವಾಶ್ ಮಾಡ್ಸ್ಕೊಂಬಂದು ಇವಾಗ ಏನಿದೆ ಅದನ್ನು ಫುಲ್ಲು ಪಟ್ಟಿನ ರಬ್ ಮಾಡ್ತಾರೆ. ಒಬ್ಬರು ರಬ್ ಮಾಡಿ ಅದಾದಮೇಲೆ ಪೇಂಟ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಟ್ಟಿನಲ್ಲಿ ಒಂದೇ ದಿವಸದಲ್ಲಿ ಮುಗಿಸೋಣ ಅಂತ ನಾವು. ತಿರ್ಗಾ ನಾಳೆ ಗಾಡಿ ನಿಂತ್ಕೊಳ್ಳೋದು ಬೇಡ, ಕೊಟ್ಬಿಟ್ಟು ಸ್ವಲ್ಪ ದಿವಸ ಇದನ್ನು ಕೊಟ್ಬಿಟ್ಟು ನಾವು ಅಪ್ಪಂಗೆ ಸ್ವಲ್ಪ ಒಂದು ಮಾಡ್ಲು ಗಾಡಿ ಹಾಕೊಟ್ಕೊಂಡು ಆಮೇಲೆ ನಾನು ಮತ್ತೆ ಆಫೀಸ್ಗೆ ಹೋಗ್ಬೇಕು. ಬಸ್ ವಾಟರ್ ಪಸ್ಕ ನಾಳೆ 2 ಗಾಡಿ ಇದೆ. ಇವ್ರು 2 ಗಾಡಿ ಮಾಡೋಷ್ಟಲ್ಲಿ ಆಗುತ್ತೆ. ಮುಗಿಸಿ ಮತ್ತೆ ನಮ್ಮ ಗಾಡಿ ಹಾಕ್ಬೇಕೀಗ. ಸರ್ವಿಸ್ ಹಾಕಿದ್ದೀನಿ, ಗಾಡಿ ತೊಳಿತವ್ರೆ. ನಾಳೆ ಸ್ಟಾರ್ಟ್ ಮಾಡ್ತಾರೆ. ಫುಲ್ ವಾಟರ್ ಸರ್ವಿಸ್ ಮಾಡಿಸಿ ಹೋಗ್ತೀನಿ. ಕರೆ ಬಸ್ ದೇದಿ ಅಂದಾಜಿರಲ್ಲ.
ಈಗ ಕ್ಯಾಬಿನ್ ಎತ್ಕೊಟ್ಬಿಡೋಣ. ಕ್ಯಾಬಿನ್ ಇಂಜಿನ್ ಫುಲ್ ಗಲೀಜ್ ಐತೆ, ಅಲ್ಲೂ ಪೇಂಟ್ ಹೊಡ್ಸ್ಬಿಡೋಣ. ಇದೊಂದು ಇಂಡಿಕೇಟ್ರ್ ಹೋಗೈತೆ, ಇದೊಂದು ತಂದು ಹಾಕ್ಬೇಕು. ಈಗ ಹೋಗಿ ತೊಗೊಂಬರ್ತೀನಿ. ಇದು ನಾನೇ ಮುಡ್ದಾಕ್ತೆ ನೋಡ್ರಿ, ಎಷ್ಟು ಗಲೀಜ್ ಐತೆ. ಕಂಟೈನರ್ ಎತ್ಬಿಟ್ಟು ಸಿಗೋಣ. ಉಳಿದ ಎಲ್ಲ ಫುಲ್ಲು ನೋಡಿ, ಇಲ್ಲ ಫುಲ್ ಎಲ್ಲ ಪೇಂಟ್ ಆಗುತ್ತೆ. ಎಲ್ಲ ರಬ್ ಮಾಡಿಸಿ ಬ್ಲ್ಯಾಕ್ ಏನಿದೆ ಆ ಶೀಟ್ ಅದು, ಅದನ್ನು ಕಿತ್ತಾಕಿ ಫುಲ್ಲು ಒಂದು ಕೋಟ್ ಮಾತ್ರ ಎಷ್ಟಿಗೋಸ್ಕರ ಮಾಡ್ತಾನೆ. ಆಮೇಲೆ ತಿರ್ಗಾ ಸ್ವಲ್ಪ ಒಂದು ಆದ್ಮೇಲೆ ಗಾಡಿ ಕೊಟ್ಬಿಟ್ಟು ಬೇರೆ ಗಾಡಿ ಅದರ ಹಾಕೋಣ. ಹಾಕತ್ತವ್ರೆ. ಗಾಡಿ ಫುಲ್ ರಬ್ ಆಗ್ತಾ ಇದೆ. ಆದಮೇಲೆ ಪೇಂಟ್ ಸ್ಟಾರ್ಟ್ ಮಾಡ್ತಾರೆ, ಎಲ್ಲ ರಬ್ಬಿಂಗ್ ಸ್ಟಾರ್ಟ್ ಮಾಡಿದ್ರೆ ಈ ಕಡೆ ಫುಲ್ ಇಡ್ತಾ ಇದ್ದಾರೆ. ಎಲ್ಲೂ ಅದು ಪೇಂಟ್ ಆಗುತ್ತೆ, ಈ ಕಡೆ ರಬ್ ಮಾಡೋದು. ಗೈಸ್ ಫುಲ್ಲು ಪೇಂಟ್ ಆಗ್ತಾ ಇದೆ. ಇದೊಂದು ಸ್ಟಿಕ್ಕರಿಂಗ್ ಏನಿದೆ ಅದೊಂದು ಸ್ಟಿಕ್ಕರಿಂಗ್ ಒಂದು ಚೇಂಜ್ ಮಾಡಿಸ್ತೀನಿ ಕೂತ್ಕೊಂಡು. ಈಗ ಫುಲ್ ಕಂಟೈನರ್ ಆಗಿದೆ. ಈ ಥರ ಇದೆ. ಪೇಂಟ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ಗಾಡಿ. ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತಲ್ಲ, ಬಟ್ ರಿಯಲಾಗಿ ನಿಜ ಚೆನ್ನಾಗಿದೆ. ಅದೊಂದು ಏನಿದೆ ಸ್ಟಿಕ್ಕರಿಂಗ್, ಅದೊಂದು ಸ್ಟಿಕ್ಕರಿಂಗ್ ಒಂದು ಮಾಡಿಸ್ಬೇಕು. ಮುಂದೆ ಇವಾಗ ಏನು ಬ್ಲೂ ಎಲ್ಲೋ ಕಾಣಿಸ್ತಿದೆ ಅದೊಂದು ಚೇಂಜ್ ಆಗುತ್ತೆ, ಅಂದರೆ ಎಲ್ಲನೇ ಬರುತ್ತೆ, ಡಾರ್ಕ್ ಎಲ್ಲೋ ಬರುತ್ತೆ. ಆಮೇಲೆ ಚೆನ್ನಾಗಾಗಿದೆ, ಒಳ್ಳೆಯಲ್ಲೇ ಮಾರ್ಕ್ಸ್ ಕೊಟ್ಟಿದ್ದಾರೆ. ಫುಲ್ ಪೇಂಟಿಂಗು ಈ ಥರ ಕಾಣಿಸ್ತೈತೆ ಫುಲ್ ಸೈಡು. ಆ್ಯಕ್ಚುಲಿ ಒಂದೇ ನೈಟು ಪೇಂಟ್ ಮುಗಿಯೋಷ್ಟು ಅದೇ 10 ಆಗಿತ್ತು. ನಾನು ಗಾಡಿ ತಂದಾಗಲೇ ಅಲ್ಲೇ ಸ್ಟ್ಯಾಂಡ್ಗೆ 10:30 ಆಗಿತ್ತು. ಎಲ್ಲ ಫುಲ್ ಚೆನ್ನಾಗಿ ಮಾಡೋದು ಪರವಾಗಿಲ್ಲ. ಸ್ಟಿಕ್ಕರಿಂಗ್ ಒಂದು ಚೇಂಜ್ ಮಾಡಿಸ್ಬೇಕು, ಅದನ್ನು ಮಾಡಿಸಿದ್ರೆ ಮಿಕ್ಕಿದೆಲ್ಲ ಮಾಡಿದ್ರು ಪರವಾಗಿಲ್ಲ. ಒಂದು ದಿವಸ 3 ಗಂಟೆಗೆ ಹಾಕಿದ್ದು. ಸಂಜೆ ಅಷ್ಟರಲ್ಲಿ ಅಲ್ಲೇ ಪೇಂಟ್ ಮಾಡಲು ಕೊಟ್ಟಿದ್ರೆ ಮುಂದಿದೆಲ್ಲ ಬರೆಸ್ಬೇಕು. ಸ್ಟಾಪ್ ಇದೊಂದು ಬೋರ್ಡ್ ಉದ್ರೋಗೈತೆ, ಅದೊಂದು ಹಾಕಿಸ್ಬೇಕು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.